ಕ್ರಿಸ್ತನಲ್ಲಿ ಪ್ರೀತಿಯಿಂದ ಕರೆಯಲ್ಪಟ್ಟಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೆ ಯೇಸು ಕ್ರಿಸ್ತ ನಾಮದ ಮುಖಾಂತರ ವಂದಿಸುತ್ತಾ ಫೆಬ್ರವರಿ 5ಕ್ಕೆ ನೇಮಕವಾದ ರಾತ್ರಿಯ ಗೀತೆ. ನಮ್ಮಲ್ಲಿ ಕಾರ್ಯ ಸಾಧಿಸುವ ತನ್ನ ಶಕ್ತಿಯ ಪ್ರಕಾರ ನಾವು ಬೇಡುವುದಕ್ಕಿಂತಲೂ ಯೋಚಿಸುವುದಕ್ಕಿಂತಲೂ ಅತ್ಯಧಿಕವಾದದ್ದನ್ನು ಮಾಡಲು ಶಕ್ತನಾದಾತನಿಗೆ ಮಹಿಮೆ ಉಂಟಾಗಲಿ. ಎಫೆಸದವರಿಗೆ 3ನೇ ಅಧ್ಯಾಯ 20ನೇ ವಚನ. ನಮ್ಮ ಮನಸ್ಸೆಂಬ ನಡುಕಟ್ಟನ್ನು ಕಟ್ಟಿಕೊಳ್ಳೋಣ ಮತ್ತು ಶಾಂತ ಮನಸ್ಸುಳ್ಳವರಾಗಿರೋಣ. ಮತ್ತು ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಕ್ರಿಸ್ತ ಯೇಸು ಪ್ರತ್ಯಕ್ಷನಾಗುವಾಗ ಆತನು ಕೊಡುವ ಕೃಪೆಯನ್ನು ಕುರಿತು ಕೊನೆಯವರೆಗೂ ನಿರೀಕ್ಷೆ ಉಳ್ಳವರಾಗಿರೋಣ. ಕಾಣುವಂಥವುಗಳ ಮೇಲೆ ನಮ್ಮ ದೃಷ್ಟಿಯನ್ನು ಇಡದೇ ಇರೋಣ, ಏಕೆಂದರೆ ಅದು ತಾತ್ಕಾಲಿಕವಾಗಿದೆ. ಆದರೆ ಕಾಣದೇ ಇರುವಂಥವುಗಳ ಮೇಲೆ ನಮ್ಮ ಮನಸ್ಸನ್ನು ಇಡೋಣ, ಏಕೆಂದರೆ ಅವು ನಿತ್ಯವಾದವುಗಳಾಗಿವೆ. ನಮ್ಮ ವಿಶ್ವಾಸದ ಕಣ್ಣುಗಳಿಂದ ಮನೋನೇತ್ರದಿಂದ ಯೇಸುವನ್ನು ದೃಷ್ಟಿಸಿ ನೋಡೋಣ. ಆತನು ನಮಗಾಗಿ ವಾಗ್ದಾನ ಮಾಡಿರುವ ಜೀವ ಕಿರೀಟವನ್ನು ದೃಷ್ಟಿಸಿ ನೋಡೋಣ. ಆತನು ತಂದೆಯ ಮನೆಯಲ್ಲಿ ಅನೇಕ ಬಿಡಾರಗಳನ್ನು ನಮಗಾಗಿ ಸಿದ್ಧ ಮಾಡಿರುವುದನ್ನು ಕುರಿತು ದೃಷ್ಟಿಸಿ ನೋಡೋಣ. ನಾವು ಸಂದೇಹ ಮತ್ತು ಭಯದಿಂದ ನೋಡದೆ ಆತನು ನಮ್ಮನ್ನು ಉನ್ನತಕ್ಕೆ ಕರೆದುಕೊಂಡು ಹೋಗಿ ನಮ್ಮ ಕರ್ತನಾದ ಯೇಸುವಿನ ಸಂತೋಷದಲ್ಲಿ ಪ್ರವೇಶಿಸುವಂತೆ ಮಾಡುವಾಗ ನಮ್ಮ ಮಹತ್ತರವಾದ ನಿರೀಕ್ಷೆಗಳು ನಾವು ಅರಿತುಕೊಂಡಿರುವುದಕ್ಕಿಂತ ಅಧಿಕವಾಗಿರುತ್ತದೆ ಎಂದು ಪೂರ್ಣ ವಿಶ್ವಾಸದಿಂದಿರೋಣ. ಯಾಕೆಂದರೆ ನಮಗೆ ಏನೇನು ಸಂಭವಿಸಿದರೂ ದೇವರ ಮೇಲಣ ನಮ್ಮ ನಂಬಿಕೆಯು ಆತನಲ್ಲಿ ದೃಢವಾದ ಭರವಸೆ ಉಳ್ಳವರಾಗಿರುವಂತೆ ಮಾಡುವುದು. ನಾವು ಎಷ್ಟು ಹೆಚ್ಚಾಗಿ ಈ ವಿಷಯವನ್ನು ಕುರಿತು ಅಭ್ಯಾಸಿಸುತ್ತೇವೋ, ಪ್ರಯಾಸ ಪಡುತ್ತೇವೋ, ಅಂಧಕಾರದ ಕತ್ತಲೆಯಿಂದ ಆಶ್ಚರ್ಯಕರವಾದ ಬೆಳಕಿಗೆ ಕರೆದಾತನ ದೃಷ್ಟಿಯಲ್ಲಿ ನಾವು ಅಧಿಕ ಪ್ರಿಯ ಉಳ್ಳವರಾಗಿರುತ್ತೇವೆ. ಮತ್ತು ಇಂತಹ ನಂಬಿಕೆಯು ಎಷ್ಟು ಅಧಿಕವಾಗುವುದಕ್ಕೆ ನಾವು ಪ್ರಯಾಸ ಪಡುತ್ತೇವೋ ಅಷ್ಟೇ ಹೆಚ್ಚಾಗಿ ದೇವರ ಶಕ್ತಿ ನಮ್ಮಲ್ಲಿರುತ್ತದೆ. ಅದು ನಮ್ಮಲ್ಲಿ ಉದ್ದೇಶವನ್ನು ಕಾರ್ಯವನ್ನು ಸಾಧಿಸುವಂತೆ ಮಾಡುತ್ತದೆ. ಇದು ನಮ್ಮನ್ನು ಅಧಿಕವಾಗಿ ಈ ಲೋಕದಿಂದ ಪ್ರತ್ಯೇಕವಾಗಿ ಜೀವಿಸುವಂತೆ ಮಾಡುತ್ತದೆ. ಲೋಕವನ್ನು ಜಯಿಸಲು ಪಾಪ ಹಾಗೂ ಸ್ವಾರ್ಥತೆ, ಈ ಲೋಕ, ಎದುರಾಳಿ ಮತ್ತು ನಮ್ಮ ಸ್ವಂತ ಶರೀರಕ್ಕೆ ವಿರೋಧವಾಗಿ ಒಳ್ಳೆಯ ಹೋರಾಟವನ್ನು ಹೋರಾಡುವಂತೆ ಸಹಾಯ ಮಾಡುತ್ತದೆ ಎಂಬುದೇ. ಆಮೆನ್.